ಅಲ್ಲೇ ಇರಲಿ. ಮಮ್ಮಿ ಏನು ಮಾಡಿದ್ರೆ ಪರವಾಗಿಲ್ಲ, ನಾವೇನಾದರೂ ಉಳ್ವಾದ್ರೆ ಅಷ್ಟೇ. ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕ್ರೇಜಿ ಸಿಸ್ಟರ್ಸ್ ತೇಜು ಆ್ಯಂಡ್ ದೀಕ್ಷಾ. ಇವಾಗ ಬಂದ್ಬಿಟ್ಟು ನಾವು ಇದನ್ನು ಮಾಡ್ತಿದ್ವಿ, ಏನಂತೆ ಮೆಂತೆ ಆಲೂ ಮಟರ್ ಕರಿ. ನಾವು ಆಲ್ರೆಡಿ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ, ಇವಾಗ ಚೂರು ಸ್ಟಾರ್ಟ್ ಮಾಡಿದ್ದೀವಿ. ಚೂರು ಏನಿಲ್ಲ, ಸುಮ್ಮನೆ ಮೆಂತ್ಯ ಮತ್ತು ಸ್ವಲ್ಪ ತುಪ್ಪ ಮತ್ತು ಬಟರ್ ಹಾಕ್ಬಿಟ್ಟು ಏನೋ ಫ್ರೈ ಮಾಡ್ತಿರ್ತದೆ. ಫ್ರೈ ಮಾಡ್ತಿದ್ದೀವಿ ತುಪ್ಪ ಮತ್ತು ಇದಕ್ಕೆ ಬಟರ್ ಇಲ್ಲಾಂದರೆ ತುಪ್ಪ ಇಲ್ಲಾಂದರೆ ಬರೀ ಎಣ್ಣೆ ಹಾಕಿ ಮೆಂತ್ಯನ ಫಸ್ಟ್ ತೊಳೆದು ಕಟ್ ಮಾಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆವಾಗ ಕಹಿ ಬರಲ್ಲ. ತೊಳೆದೆ ನಾನು, ಸೊ ಈ ಥರ ಕಹಿ ಇರಲ್ಲ. ಆಮೇಲೆ ಅಲ್ಲಿ ಕುಕ್ಕರಲ್ಲಿ ಆಲೂಗಡ್ಡೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಬಟಾಣಿನ ಎರಡನ್ನೂ ಹಾಕ್ಬಿಟ್ಟು ಕುಕ್ಕರಲ್ಲಿ 1 ವಿಸಿಲ್ ಕೂಗ್ಸಿದ್ದೀನಿ. ಅದು ಕುಕ್ಕರ್ ಬಂದಮೇಲೆ ನಾನು ತೋರಿಸ್ತೀನಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಸೊ ನಾವು ವೀಡಿಯೋ ಮಾಡೋದ ಬೇಡವಾ ಅಂತ ಅಂದ್ಕೊಂಡಿದ್ದೆ ನಾನು. ಆಮೇಲೆ ಮರ್ತೋಗ್ಬಿಟ್ಟಿದ್ಲು ದೀಕ್ಷಾಗೆ ನಾಲ್ಕೈದಿದ್ರೆ ಮಾಡು ಅಂತ ಹೇಳ್ತಿದ್ಲು. ಸೊ ನಾವು ಇವಾಗ ಅರ್ಧದಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಆಮೇಲೆ ಅವ್ರಿಗೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೆಟೊ ಎಲ್ಲ ತೋರಿಸು. ಕುಕ್ಕರ್ ಅದೇ ಆಲೂಗಡ್ಡೆ ಮಾಡ್ಬಿಟ್ಟು. ಆ್ಯಂಡ್ ದಿಸ್ ಈಸ್ ಆಲೂಗಡ್ಡೆ, ಆಲೂಗಡ್ಡೆ ಇರ್ತೀನಿ, ಟೊಮೆಟೊ ಆ್ಯಂಡ್ ದಿಸ್ ಈಸ್ ಈರುಳ್ಳಿ, ಆನಿಯನ್. ಏನಕ್ಕೆ ಹಿಂಗೆ ಹಾಕಿದೀವಿ ಅಂದರೆ ಅದು ಇತ್ತಲ್ಲ ತಾನೇ ಗುಸು 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 ಮಾಡಿ ಚಾಪರು ಕೆಡಿಸ್ಬಿಟ್ಲು ದೀಕ್ಷಾ. ಸೊ ಏನಂತಂದರೆ ಚಾಪರ್ನ ಮುರಿದ್ಬಿಟ್ಟಿದ್ದಾಳೆ ದೀಕ್ಷಾ, ಅದನ್ನು ಸೈಲೆಂಟಾಗಿ ಡಸ್ಟ್ಬಿನ್ಗೆ ಹಾಕ್ಬಿಟ್ಟಿದ್ದಾಳೆ. ಇವಾಗ ನಮ್ಮ ಮಮ್ಮಿ ಬಂದಮೇಲೆ ರಿಯಾಕ್ಷನ್ ತೋರಿಸ್ತೀನಿ ರೀ ನಿಮಗೆ. ಸೊ ಅದಕ್ಕೆ ನಾನು ಗೈಸ್ ಏನು ಗೊತ್ತಾಯಿತು, ನಾನು ಬೈ ಮಿಸ್ಟೇಕ್ ಆಗತ್ತನ ಅರ್ಧ ಹಾಕಿತ್ತು, ಕರೆಕ್ಟಾಗಿದೆ. ಸೊ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಟೊಮೆಟೊ ಫುಲ್ ಪೇಸ್ಟ್ ಮಾಡ್ಕೊಬೇಕು. ಸೊ ಅದಕ್ಕೆ ಅಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವಾಗೂ ರೆಡಿ ಇರುತ್ತೆ ನಮ್ಮ ಮನೇಲಿ. ಸೊ ಇದು ಅಲ್ಲ ಏನು ನೋಡಿ ಈ ಥರ ಇದೆ. ಸೊ ಸಾಕನ್ಸುತ್ತೆ. ಇವಾಗ ಈರುಳ್ಳಿ ಹಾಕು. ಅದಕ್ಕೆ ನಾವು ಅಕ್ಕ ಬಂದ್ಬಿಟ್ಟು ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಇದೇನೋ ಮಾಡಿದ್ದಾರೆ. ಸೊ ಗೊತ್ತಿಲ್ಲ, ಎಲ್ಲ ಇಲ್ಲೇ ಸಿಗಾಕೊಂಡಿದೆ. ಆ್ಯಂಡ್ ಒಂದೊಂದು ಸರಿಯಾಗಿ ಕಟ್ಟಾಗಿಲ್ಲ, ಬಟ್ ಇಟ್ಸ್ ಓಕೆ. ಅಲ್ಲಲ್ಲಿ ಈರುಳ್ಳಿ ಸಿಗ್ಬೇಕು ತಾನೆ. ಫುಲ್ ಪೇಸ್ಟ್ ಹಾಕ್ಬಿಟ್ರೆ ಫುಲ್ ಪೇಸ್ಟ್ ಏನು ಅಷ್ಟು ಚೆನ್ನಾಗಿಲ್ಲ. ಒಬ್ಬೊಬ್ರು ಫುಲ್ ಪೇಸ್ಟೇ ಹಾಕ್ತಾರೆ. ನಿಮ್ಗೆ ಯಾವ ಥರ ಅಂತ ಬೇಕೋ ಆ ಥರ. ನಮಗೆ ಈರುಳ್ಳಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಇದು ಸೊ ಈರುಳ್ಳಿ ಇಲ್ಲಂತೂ ಎಣ್ಣೆ ಹಾಕ್ಬೇಕು. ಎಲ್ಲ ಎಣ್ಣೆ ಈ ಎಲೆನೇ ಎತ್ಕೊಂಡ್ಬಿಟ್ಟಿದೆ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಅಷ್ಟರಲ್ಲಿ ಇವಾಗ ಟೊಮೆಟೊ ಪೇಸ್ಟ್ ಮಾಡ್ಕೊಳ್ಳೋಣ ಬನ್ನಿ. ಬಂದ್ಬಿಟ್ಟು ಆ ಮೆಂತ್ಯ ಎಲೆ ತಾನೆ, ಅದು ಬಂದ್ಬಿಟ್ಟು ಹಸಿ ವಾಸ ಹೋಗೋ ತನಕ ಅದನ್ನು ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಕಲರ್ ಡಾರ್ಕ್ ಆಗೋ ತನಕ. ಸ್ವಲ್ಪ ಡಾರ್ಕ್ ಆಗುತ್ತೆ ಮತ್ತು ತುಂಬ ಚಿಕ್ಕದಾಗೂ ಆಗುತ್ತೆ ಕೂಡ. ನಾವು ಎಷ್ಟು ದೊಡ್ಡದಾಗಿ ಅದನ್ನು ತೋರಿಸೋಣ, ನಿಮ್ಮ ಮುಖನ ತೋರಿಸ್ತೀವಿ. ಎಷ್ಟು ದೊಡ್ಡದಾಗಿ ಇದು ಮಾಡಿದ್ವಿ. ಇವಾಗ ಅದೇನೋ ಆಗಿಬಿಟ್ಟು ಫ್ರೈ ಹೆಚ್ಚಿ ಮಿಕ್ಸಿ ಮಾಡ್ಕೊಬೇಕು. ಏನು ಮಾತಾಡ್ತಿದ್ದೀನಿ ನಾನು ಇವತ್ತು, ನನಗೆ ಅರ್ಥ. ಮಿಕ್ಸಿ ಮಾಡೋಣ ಅಂತ ಇದ್ವಿ. ನಾನು ಮಿಕ್ಸಿ ಬಂದ್ಬಿಟ್ಟು ಇದಿದ್ದ ಸನೇ ಅದೇನೋ ಕಿಲೋಬಿಟ್ಟಿದೆ. ಅದು ಬಂದ್ಬಿಟ್ಟು ಯಾರು ಕಿತ್ತಾಕಿದ್ದೀವಿ? ಮಹಾ ಪುಣ್ಯಾತ ಅಕ್ಕ. ಎಂಥದಿಲ್ಲ. ನೀನೇ ಕಿತ್ತಾಕಿದೆ. ಇಲ್ಲ, ಮಮ್ಮಿ ಕಿತ್ತಾಕಿದೆ ಅನ್ಸುತ್ತೆ. ಹೌದು, ಅದಕ್ಕೆ ಅವ್ನು ಯಾರು ಬೈಸ್ಕೊಂಡಿಲ್ಲ. ಮಮ್ಮಿ ಕಿತ್ತಾಕಿದ್ದಕ್ಕೆ ನಾನೇನಾದರೂ ಮಮ್ಮಿ ಏನು ಮಾಡಿದ್ರೆ ಪರವಾಗಿಲ್ಲ, ನಾವೇನಾದರೂ ಉಳ್ವಾದ್ರೆ ಅಷ್ಟೇ. ಹಾಂ. ಸೊ ಅದಕ್ಕೆ ನಿಮ್ಮ ಮನೇಲೂ ಹಂಗೆ ಅಲ್ವಾ? ಈ ಜಾಸ್ತಿ ಸರಿಯಾಗಿ ತಿರ್ಗ್ಸೋಕ್ಕಾಗಲ್ಲ. ಏನೋ ಒಂದು ಮಾಡಿ ತಿರುಗಿಸ್ತೀವಿ. ಫಸ್ಟು ತಿರುಗಿಸ್ತೀವಿ, ಆಮೇಲೆ ಇದನ್ನು ಮತ್ತೆ ವಾಪಸ್ ತಿರುಗಿಸೋಕ್ಕಾಗಲ್ಲ ಅಂದರೆ ಡೈರೆಕ್ಟಾಗಿ ಸ್ವಿಚ್ ಆಫ್ ಮಾಡಿಬಿಡೋದು. ನಾವು ಪಾಲಕ್ ಪನ್ನೀರ್ ಮಾಡ್ತಿದ್ವಿ. ಓಕೆ, ಅದಕ್ಕೆ ಎಲೆ ಎಲ್ಲ ಹಾಕ್ಬಿಟ್ಟು ಇದನ್ನು ಮಿಕ್ಸಿ ಮಾಡಬೇಕಾನೆ. ಹಂಗೆ ಮಿಕ್ಸಿ ಮಾಡ್ತಿದ್ದೀವಿ. ಅಕ್ಕ ಬಂದ್ಬಿಟ್ಟು ನೀರು ಹಾಕೋದು ನೋಡಿದ್ರೆ ಪುಸ್ ಅಂತ ಇದೆಲ್ಲ ಚೆಲ್ಲೋಬೇಕು. ನಾನು ಅದು ಮಾಡ್ತಿದ್ದೆ. ಈ ಅಕ್ಕನೇ ನೀರು ಹಾಕಿದ್ದೆ, ಎಲ್ಲ ಅದಕ್ಕೆ ನಾನೇ ಹಾಕಿದ್ದು. ನೀರು ಹಾಕಿದ್ರೆ ಅಂದರೆ ಕರೆಕ್ಟಾಗಿತ್ತು. ನೀನೇ ಹೇಳಿದ್ದು ನೀರು ಹಾಕೋ ಅಂತ. ನಾನು ಹೇಳಿದ್ರೆ ನೀನು ತ್ಯಾಗ ದೊಡ್ಡದಾದ್ರೆ ನೀನು ಬೇಕಪ್ಪ. ಸೊ ಗೈಸ್ ಇವಾಗ ನೋಡಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ. ಆ್ಯಕ್ಚುಲಿ ಇದೆ. ಆ್ಯಕ್ಚುಲಿ ಇನ್ನು ಈರುಳ್ಳಿ ಎಲ್ಲ ಪೇಸ್ಟ್ ಥರನೇ ಆಗಿದೆ ಆಲ್ಮೋಸ್ಟ್. ಸೊ ಇನ್ನು ಹಾಕ್ಬಿಡ ನೋಡ್ತಾ ಇದ್ವಿ ಈ ಥರ ಆಗಿದೆ. ಯಾಕೆ ಟೊಮೆಟೊ ಬಂದ್ಬಿಟ್ಟು ರೆಡ್ ಆಗಿ ಹಂಗೆ ಇರೋದು. ಸೊ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. 1 ಸ್ಪೂನ್ ಇಲ್ಲ 2 ಸ್ಪೂನ್, ನಿಮ್ಗೆ ಎಷ್ಟು ಇಷ್ಟನೋ ಅಷ್ಟು ಹಾಕ್ಕೊಳ್ಳಿ. ಮನೆಯಲ್ಲಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ನಮ್ಮ ಹಳೆ ಸಬ್ಸ್ಕ್ರೈಬರ್ ಅಂದರೆ ಗೊತ್ತಿರುತ್ತೆ ಏನಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗಟ್ಟಿ ಇದೆ ಅಂತ. ಸೊ ಇದಕ್ಕೆ ಹಾಕ್ಕೊಳ್ಳಿ. ಇಟ್ಬಿಟ್ಟು ಮುಚ್ಚಿಬಿಡಿ. ನಾವು ಅಳತೆ ಎಲ್ಲ ಹಾಕೋಲ್ಲ, ಸುಮ್ಮನೆ ನಮ್ಮ ಇಂಡಿಯನ್ ಐಬಾಲಿಂದ ಅಳತೆ ಹಾಕೋದು. ನಾವು ಹಂಗೆ ಸುಮ್ಮನೆ ಮೆಷರ್ ಮಾಡ್ದಿರಾನೆ ಹಂಗೆ ಮಾಡ್ತೀವಿ, ಅವಾಗೇ ಚೆನ್ನಾಗಿರುತ್ತೆ ಟೇಸ್ಟು. ನಾವು ಅಕಸ್ಮಾತ್ ಏನೋ ಮೆಷರ್ ಮಾಡ್ಕೊಂಡು ಮಾಡ್ತೀವಿ ಅಂತ ಇಟ್ಕೊಳ್ಳಿ,
ಚೆನ್ನಾಗಿರಲ್ಲ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ವಾಸನೆ ಹೋಗೋ ತನಕ, ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಅದು ಹೊಟ್ಟೋಗಿರುತ್ತೆ, ಆಮೇಲೆ ವಾಪಸ್ ಬರ್ತಾಗೋ ತನಕ. ಗೈಸ್ ಇಲ್ಲಿ ಜೋರಾಗಿ ಇಟ್ಟಿರ್ತಾಳೆ, ಅದಕ್ಕೆ ಸೀದೋಗಿದೆ ಸ್ವಲ್ಪ. ಏನಿಲ್ಲ, ನೀನ್ ಪಾಲು ನೀನು ಹೋಗಿ ಟಿವಿ ನೋಡ್ಕೊಂಡ್ ಬಂದ್ರೆ ಬಿಗ್ ಬಾಸ್ ಫಿನಾಲೆ ಬಂತು, ಅದಕ್ಕೆ ಸ್ನ್ಯಾಪ್ ಕಳ್ಸಕ್ ಹೋಗಿದ್ನಪ್ಪ. ಅದ ಫೋನೇ ಇಲ್ಲ, ನಾನು ಎಲ್ಲಿಂದ ಕಳಿಸ್ಲಿ. ಸೊ ಇವಾಗ ತೋರ್ಸೋಗೆ ಹಸಿ ವಾಸನೆ ಎಲ್ಲ ಸ್ವಲ್ಪ ಹೋಗಿದೆ. ಹಸಿ ವಾಸನೆ ಎಲ್ಲ ಹೋಗಿದೆ ಅಂತ ಇವಾಗ ಟೊಮೆಟೊ ಪ್ಯೂರಿ ಹಾಕ್ಬೇಕಂತ. ತಗೋ. ಇಲ್ಲ ಜೋರ್ ಮಾಡಿರ್ತಾಳೆ. ಸರಿ ಆಯ್ತಮ್ಮ, ಅಕ್ಕಮ್ಮ, ನಿನ್ನ ಹತ್ರ ಯಾರು ಮಾತಾಡ್ತಾರೆ? ಇಲ್ಲಿ ಏನ್ ತೋರ್ಸು, ಪ್ಯೂರಿ ಬಿದ್ದಿದ್ದ ಕಾಣಿಸಿಲ್ಲ, ಹೋಗು. ನೀವಾಗ ಬಿದ್ದಿದ್ ಗೊತ್ತಾಗ್ತಿದೆ. ಏನ್ ಗಾಯ್ಸ್ ಇವಳು ಹೆಂಗ್ ಮಾಡ್ತಾಳೆ ನೋಡಿ. ಅಷ್ಟಿದ್ರೆ ನೀನೇ ಹಾಕ್ಬೇಕು. ಇಲ್ಲ ಏನಾಗ ಕೆಲಸ ಇಲ್ಲ, ಆಗಿಲ್ಬೇಡ. ಗೂಬೆ ತರ ಈ ಸೈಡ್ ಬರವತ್ತು. ನೀನು ಈ ಕಡೆ ನಿಂತ್ಕೊಂಡಿದ್ಯಾ, ಯಾವಾಗೂ ಈ ಕಡೆ ನಿಲ್ತ್ಯಾ ತಾನೆ ನೀನು ನನ್ನ ವಿಡಿಯೋ ಮಾಡೋವಾಗ. ಸೆನ್ಸ್ಲೆಸ್ ತರ ಮಾಡ್ತಾಳೆ ನೋಡಿ ಗಾಯ್ಸ್. ನಾನು ಇಲ್ಲಿ ನಿಲ್ತೀನಿ ಅಂದ್ರೆ ನೀನು ಆಯ್ತು. ರೆಸಿಪಿ ನೋಡೋರು ಇದನ್ನೆಲ್ಲ ನೋಡೋಲ್ಲ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕಿ ಇವಾಗ ಇದನ್ನೊಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಿ, ಆಮೇಲೆ ಎಲ್ಲ ಮಸಾಲೆ ಹಾಕಬೇಕು. ನಾನು ತೋರಿಸ್ತೀನಿ. ಇವಾಗ ಈ ಕುಕ್ಕರ್ ತೆಗಿತಿದ್ದೀನಿ ನೋಡಿ. ಇದರಲ್ಲಿ ಬಟಾಣಿ ಇದೆ ಮತ್ತು ಆಲೂಗಡ್ಡೆ ಯಾವ ಥರ ಕಟ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಈ ಥರ ಕಟ್ ಮಾಡ್ಕೊಳ್ಳಿ ಸಾಕು. ಕರೆಕ್ಟಾಗಿ ಬೆಂದಿದೆ ನೋಡಿ. ಸೊ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ದೀಕ್ಷಾ ಏನೋ ಮಾಡ್ತಿದ್ದಾಳೆ ನೋಡಿ. ನಾವು ಈ ಥರ ಮಾಡ್ಕೊಂಡಿದ್ವಿ ಆ್ಯಂಡ್ ನೀವು ನೋಡ್ಬೋದು ಕರೆಕ್ಟಾಗಿ ಬಂದಿದೆ ನೋಡಿ, ಎಷ್ಟು ಈಸಿಯಾಗಿ ಹೋಯ್ತು. ಸೊ ಇದನ್ನು ಸಿಪ್ಪೆ ಬಿಡಿಸ್ಕೊಂಡು, ಬಟಾಣಿನೂ ನೋಡಿ ಚೆನ್ನಾಗಿ ಬಂದಿದೆ. ಸೊ ಸಿಪ್ಪೆ ಬಿಡಿಸಿ ಇಟ್ಕೊಳ್ಳಿ. ಅಷ್ಟರಲ್ಲಿ ಇವಾಗ ನಾನು ಏನೇನು ಮಸಾಲೆ ಹಾಕಬೇಕು ಅಂತ ತೋರಿಸ್ತೀನಿ, ಇರಿ ಇಲ್ಲೇ. ಸೊ ಫಸ್ಟು ಉಪ್ಪು ಹಾಕ್ಕೊಂಬಿಡಿ. ಸದ್ಯಕ್ಕೆ 2 ಸ್ಪೂನ್ ಹಾಕ್ಕೊಳ್ಳಿ, 3 ಸ್ಪೂನ್ ಹಾಕ್ಕೊಳ್ಳಿ. ನಾನು ಅದಕ್ಕೆ ಗೈಸ್ ಯಾರು ಇರೋವಾಗ ಅಡುಗೆ ಮಾಡೋದು. ಈ ಮಮ್ಮಿ ಇಲ್ಲ ಅಜ್ಜಿ ಇದ್ರೆ ಏನಾದ್ರು ಒಂದು ಹೇಳ್ತಾನೆ ಇರ್ತಾರೆ, ಮಾಡಕ್ಕೆ ಬಿಡೋದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು 2 ಸ್ಪೂನ್ ಅಂದ್ರೆ ಅವರು 2 ಸ್ಪೂನ್ ಹಾಕ್ತಾರೆ. ಆಮೇಲೆ ನೀವು ಬ್ರೆಡ್ ಮಾಡ್ದಲ್ಲ ಉಪ್ಪಾಕಿ ಹಂಗಾಗೋಗ್ಬಿಡುತ್ತೆ. ಸೊ ಗೈಸ್ ರುಚಿಗೆ ತಕ್ಕಷ್ಟು ಹಾಕೊಳ್ಬಿಡಿ. ನಾವು ಇಷ್ಟ ಹಾಕಿದ್ದೇವೆ. ನೀವು ಬ್ರೆಡ್ ಮಾಡ್ದಲ್ಲ 1 ಸ್ಪೂನ್ ಹಾಕಿ ಹಂಗಾಗುತ್ತೆ. ಗ್ಯಾಸ್ ಏನ್ ಗೊತ್ತಾ, ನಮ್ಮ ಅಕ್ಕ ಬಂದ್ಬಿಟ್ಟು ಬ್ರೌನ್ ಬ್ರೆಡ್ ರೆಸಿಪಿ ನೋಡ್ಬಿಟ್ಟು ವೈಟ್ ಬ್ರೆಡ್ ಮಾಡಕ್ ಟ್ರೈ ಮಾಡಿದಾನೆ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಖಾರ ಪುಡಿ. ಇದು ನಮ್ಮ ಅಜ್ಜಿನೇ ಮಾಡಿದ್ದು. ನಿಮ್ಗೆ ಜಾಸ್ತಿ ಖಾರ ತಿಂತೀರಾ ಅಂದ್ರೆ ಜಾಸ್ತಿ ಹಾಕೊಳ್ಳಿ. ನಾವು ಸ್ವಲ್ಪ ಅಜ್ಜಿನೂ ಇದರೆಲ್ಲ ಕಡಿಮೆ ತಿಂತಾರೆ ಅಂದ್ಬಿಟ್ಟು ಸ್ವಲ್ಪ ಕಡಿಮೆ. ಏನು ಎಷ್ಟು ಹಾಕ್ತಿದ್ಯಾ? ನಾವು ಮೆಣಸಿನ್ಕಾಯಿ ಹಾಕಿಲ್ಲ, ಸೊ ಖಾರ ಪುಡಿ ಜಾಸ್ತಿ ಹಾಕ್ಬೇಕು. ನೀವು ಬೇಕಂದ್ರೆ ಮೆಣಸಿನ್ಕಾಯಿನ ರುಬ್ಬ ಹಾಕೊಬಹುದು. ನಾವು ಹಸಿ ಮೆಣಸಿನ್ಕಾಯಿ ಹಾಕಿಲ್ಲ, ಕನ್ನಡ ನಮಗೆ ಗ್ರೀನ್ ಕಲರ್ ಇಷ್ಟ ಅಲ್ಲ, ರೆಡ್ ಕಲರ್. ಸೊ ನೋಡಿ, ಇದು ಪೆಪ್ಪರ್ ಪೌಡರ್ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಸ್ವಲ್ಪನಾ? ಅದು ನಿಮ್ಗೆ ಹೌದು, ಜಾಸ್ತಿ ಹಾಕೊಂಡ್ರೆ ಒಂಥರ ಉರಿಯುತ್ತೆ. ಸೊ ಇದು ಕೊರಿಯಂಡರ್ ಪೌಡರ್ ಎಷ್ಟೇ ಮುಚ್ಚಿಕ್ಕಿದೆಯಾ, ಇದನ್ನ ಒಂದು ಸ್ವಲ್ಪ ಹಾಕೊಳ್ಳಿ. ಇದೇನು ಜಾಸ್ತಿ ಬೇಕಾಗಲ್ಲ, ಧನಿಯಾ ಪೌಡರ್ ಅಂತಲೂ ಅಂತಾರೆ. ಆ್ಯಕ್ಚುಲಿ ಗರಂ ಮಸಾಲ ಖಾಲಿ ಆಗಿದೆ ಟಿಕ್ಕು, ಹೋಗಿ ತಗೊಂಡಿವ ನೋಡಿ ಗಾಯ್ಸ್. ಇದಕ್ಕೆ ನಮ್ಗೆ ತಗೋ ಬರೋದು ಹೌದು, ಅಲ್ಲಿರುತ್ತೆ ನೋಡ. ಗರಂ ಮಸಾಲ ಇದನ್ನ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಇದೆಲ್ಲ ಹಾಕಿದ್ರೆ ಟೇಸ್ಟ್ ಬರುತ್ತೆ. ಹಾಕ್ಕೊಳ್ಳಿ ಎಷ್ಟು. ಕಸೂರಿ ಮೇಥಿ ಇದನ್ನ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಸೊ ಇದನ್ನೊಂಚೂರು ಇಷ್ಟು ಈ ಥರ ಹಾಕ್ಬಿಡಿ. ಪುಚ ಮಾಡಬೇಕು. ಓಕೆ ಗಾಯ್ಸ್, ಇವಾಗ ಬಂದ್ಬಿಟ್ಟು ನಾವು ಆಲೂಗಡ್ಡೆ ಹಾಕ್ತಿದ್ದೀವಿ. ಸ್ವಲ್ಪ ಈ ಥರ ಕಟ್ ಮಾಡ್ಕೊಂಡಿದ್ದೀವಿ ನೋಡಿ. ತೊಳಿಲ್ಲ ಹೋಗ್ಲ, ಆಮೇಲೆ ತೊಳಿಲ್ಲ, ಗಡ್ಡೆ ಬರ್ತದ. ಸ್ವಲ್ಪ ಜಾಸ್ತಿ ಮುಷಿ ಮಾಡೋಕ್ಕೆ ಹೋಗಬೇಡಿ, ಕೇರ್ಫುಲ್ಲಾಗಿ ಇದನ್ನು ಮಿಕ್ಸ್ ಮಾಡಿ. ಆ್ಯಂಡ್ ಬಟಾಣಿ ಆ್ಯಂಡ್ ಇವಾಗಲೇ ನೀರು ಹಾಕ್ಬಿಡ್ಬೇಡಿ, ಯಾಕಂದರೆ ಅದು ಸ್ವಲ್ಪ ಬಟಾಣಿಗೂ ಮತ್ತು ಆಲೂಗಡ್ಡೆಗೂ ಸ್ವಲ್ಪ ಮಸಾಲೆ ಅಂಟ್ಕೊಂಡು ಅಂತ ಇವಾಗ ನೀರು ಹಾಕ್ಕೊಳ್ಳಿ. ಆಮೇಲೆ ನೀರು ಹಾಕ್ಕೊಳ್ಳಿ. ಆ್ಯಕ್ಚುಲಿ ನಾನು ಇವಾಗ ಚಪಾತಿ ಹಸಿ ಕಲಿಸ್ಬೇಕು. ಸೊ ಇದನ್ನು ಮಿಕ್ಸ್ ಮಾಡಿ, ಮಿಕ್ಸ್ ಅಲ್ಲ ಅಂಟ್ಕೊಬೇಕಲ್ಲ ಅಜ್ಜಿ. ಟೊಮ್ಯಾಟೊ ಆಲೂಗಡ್ಡೆ ಏನಾದರೂ ತುಂಬ ಸ್ಮ್ಯಾಶ್ ಆಗಿಬಿಟ್ರೆ ಟೆನ್ಷನ್ ಮಾಡ್ಕೊಂಬಿಡಿ, ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದೊಂದು ಸ್ವಲ್ಪ ಹೊತ್ತಿಗೆ ಬಿಟ್ಬಿಡಿ, ಆಮೇಲೆ ನೀರು ಹಾಕೋಣ. ಸ್ವಲ್ಪ ತಟ್ಟೆ ಮುಚ್ಚಿ ಬೇಯಿಸ್ಬೋದು. ಬೆಂದ್ಬಿಟ್ಟಿದೆ ಆಲ್ರೆಡಿ.
ಹೇಳ್ತಿರೋದು ನಾನೇನೇ ಹೇಳೋದು ಕೇಳಿಸ್ಕೊಂಡೇ ಇಲ್ಲ. ನೀನು ಈ ಥರ ಓಪನ್ ಆಗ್ತದೆ. ನಿಮ್ಮ ಆಲೂಗಡ್ಡೆ ಅಂದರೆ ನಿಮ್ಮ ಬಟಾಣಿ ಇನ್ನೂ ಬೆಂದಿಲ್ಲ ಅಂದರೆ ಸ್ವಲ್ಪ ಹಿಂಗೆ ಇರುತ್ತಲ್ಲ ಅವಾಗ ಸ್ವಲ್ಪ ತಟ್ಟೆ ಮುಚ್ಚಿಬಿಟ್ಟು ಬೇಯಕ್ಕೆ ಬಿಟ್ಬಿಡಿ. ನೀವು ಈ ಥರನೂ ಪಲ್ಯ ಥರ ತಿನ್ಬೋದು, ಇಲ್ಲ ಗ್ರೇವಿ ಥರ ಬೇಕಂದರೆ ನೀರು ಹಾಕ್ಕೊಳ್ಳಿ. ನಾವು ನೀರು ಹಾಕ್ಕೊಂಡು ಸ್ವಲ್ಪ ಗ್ರೇವಿ ಥರ ಮಾಡೋಕ್ಕೆ ಮಾಡ್ತಿದ್ದೀವಿ. ಸಾಂಗ್ ಹಾಕ್ಬಿಡೋಣ. ದಪ್ಪ ಆಯ್ತಲ್ಲ ಆಲೂಗಡ್ಡೆ ಅಜ್ಜಿ ಕರೆಕ್ಟಾಗಿ ಕಟ್ಟಾಗುತ್ತೆ, ಆಮೇಲೆ ಪೇಸ್ಟ್ ಆಗುತ್ತಲ್ಲ ಒಂದು ಸ್ವಲ್ಪ ಒಂದು ಸ್ವಲ್ಪ ನೀರು ಹಾಕ್ಬೋದು. ಸಾಕು ತಳ್ಳು ಮಾಡು. ನೋಡಿ ನಾವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ವಿ, ಯಾಕಂದರೆ ಹಿಂಗಿದ್ರು ಗಟ್ಟಿ ಆಗುತ್ತಲ್ವ, ಆಲೂಗಡ್ಡೆ ಬೇರೆ ಸೊ ಇನ್ನೂ ಗಟ್ಟಿ ಆಗುತ್ತೆ, ಅದಕ್ಕೆ ನೀರಾಗಿ ಹಾಕ್ಕೊಂಡಿದ್ದೀವಿ. ಸೊ ಕುದೀತಿದೆ, ಈ ಥರ ಒಂದು ಸತಿ ಕುದಿಸ್ಕೊಳ್ಳಿ. ಈ ಥರ ಇದೆ, ಓಕೆನಾ? ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಇಲ್ಲ ಖಾರ ಏನು ಬೇಕಾದರೂ ನಿಮಗೆ ಯಾವ ಥರ ಇಷ್ಟನೋ ಆ ಥರ ಹಾಕ್ಕೊಳ್ಳಿ. ಆ್ಯಂಡ್ ನಮ್ದು ಆಲ್ರೆಡಿ ಆಗಿದೆ. ಇನ್ನೊಂದು ಸ್ವಲ್ಪ ಕುದ್ಮೇಲೆ ಆಫ್ ಮಾಡಿದ್ರೆ ಚಪಾತಿಗೆ ಇಲ್ಲಿ ರೆಡಿ ಮಾಡ್ತಿದ್ದಾಳೆ. ಸ್ವಲ್ಪ ಜಾಸ್ತಿ ನೀರು ಹಸಿ ಸೊ ಚಪಾತಿ, ರೋಟಿ, ನಾನ್ ಎಲ್ಲನೂ ಸೊ ಎಣ್ಣೆ ಈ ಥರ ಮೇಲೆ ಬಂದರೆ ಚೆನ್ನಾಗಿ ಬರುತ್ತೆ ಅವಾಗ. ಸೊ ನೋಡಿ ಕುದೀತಿದೆ. ನೀವು ಇದನ್ನು ಗ್ರೇವಿ ಸೈಡ್ ಡಿಶ್ ಆಗೂ ಯೂಸ್ ಮಾಡ್ಬೋದು. ಇವಾಗ ಅಕಸ್ಮಾತ್ ಏನಾದರೂ ನಿಮಗೆ ಗೀ ರೈಸ್ ಮಾಡಿದ್ರೆ ಪ್ಲೇನ್ ಅನಿಸಿದ್ರೆ ಇದು ಮಾಡ್ಕೊಂಡು ತಿನ್ಬೋದು. ಸೊ ಕುದೀತಿದೆ. ಎಷ್ಟು ಸಿಂಪಲ್ ಅಲ್ವಾ ಈ ರೆಸಿಪಿ ನೋಡಿ. ಆಲೂಗಡ್ಡೆ, ಆಲೂ ಮಟರ್, ಆಲೂ ಮೇಥಿ ಹಾಕಿದ್ದೀವಿ. ಮೇಥಿ ಬಂದು ಆಪ್ಷನಲ್ಲು. ನಾವೇನಕ್ಕೆ ಹಾಕಿದ್ವಿ ಅಂತಂದರೆ ನಮ್ಮನೇಲಿ ಸ್ವಲ್ಪ ಮೇಥಿ ಇತ್ತು, ಅದಕ್ಕೆ ಅದನ್ನು ಹಾಕ್ಬಿಟ್ವಿ. ಸೊ ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಹಿಂಗೇನೂ ತಿನ್ಬೋದು. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ, ಸುಮ್ಮನೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೋಬೇಕು ಅಷ್ಟೇ. ಅಲ್ಲೇ ಇರಲಿ ಗೈಸ್, ನೋಡಿದ್ರೆ ಹೆಂಗೆ ಮಾಡಿದ್ವಿ ಅಂತ. ನೀವು ಮಾಡಿಕೊಂಡು ಕಮೆಂಟ್ ಮಾಡಿ ಚೆನ್ನಾಗಿತ್ತಾ ಇಲ್ವಾ, ಹೆಂಗಿತ್ತು ಅಂತ ಅಂದ್ಬಿಟ್ಟು. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಕೀಪ್ ವಾಚಿಂಗ್ ಟಿಲ್ ನೆಕ್ಸ್ಟ್ ವ್ಲಾಗ್. ಬಾಯ್.